ನಮಸ್ಕಾರ. ನೀವು ನೋಡ್ತಿದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ವೀಣಾ ಜಯಶಂಕರ. ಪ್ರತಿಯೊಬ್ಬ ವ್ಯಕ್ತಿಗೂ ಎಸ್ಪೆಷಲಿ ಹೆಣ್ಮಕ್ಳಿಗೆ ನಮ್ಮ ಸ್ಕಿನ್ ತುಂಬಾ ಚೆನ್ನಾಗಿರ್ಬೇಕು, ಗ್ಲೋ ಆಗ್ತಾ ಇರಬೇಕು, ಯಾವಾಗಲೂ ಕಳೆ ಇರಬೇಕು, ಕಾಂತಿ ಇರಬೇಕು ಅಂತ ಸಿಕ್ಕಾಬಟ್ಟೆ ಆಸೆ ಇರುತ್ತೆ. ಯಾರಿಗೆ ಆಸೆ ಇರಲ್ಲ? ಆದರೆ ಇತ್ತೀಚೆಗೆ ಸೂರ್ಯನ ಕಿರಣಗಳಿಂದ ಸನ್ ಡ್ಯಾಮೇಜ್, ಹೈಪರ್ ಪಿಗ್ಮೆಂಟೇಷನ್, ಟ್ಯಾನಿಂಗ್ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ಹಿಂದೆ ಕೂಡ ಸೂರ್ಯನ ಕಿರಣಗಳು ಬರ್ತಾ ಇತ್ತು, ಆದರೆ ಇತ್ತೀಚೆಗೆ ಇದು ಜಾಸ್ತಿ ಆಗೋಕ್ಕೆ ಕಾರಣ ಏನು ಅಂದರೆ ಓಝೋನ್ ಲೇಯರ್ ಡಿಪ್ಲೀಷನ್. ಮುಂಚೆ ಓಝೋನ್ ಲೇಯರ್ ಸ್ಟ್ರಾಂಗ್ ಇದ್ದಿದ್ರಿಂದ ಸೂರ್ಯನ ಕಿರಣಗಳು ನೇರವಾಗಿ ತಲುಪ್ತಾ ಇರಲಿಲ್ಲ, ಅದು ಫಿಲ್ಟರ್ ಮಾಡ್ತಾ ಇತ್ತು. ಆದರೆ ಇತ್ತೀಚೆಗೆ ಪರಿಸರ ಮಾಲಿನ್ಯ ಇರ್ಬೋದು, ಇನ್ನಿತರ ಕಾರಣಗಳಿಂದ ಓಝೋನ್ ಲೇಯರ್ ಡಿಪ್ಲೀಷನ್ ಜಾಸ್ತಿ ಆಗಿದೆ. ಹೀಗಾಗಿನೇ ಸೂರ್ಯನ ಕಿರಣಗಳು ನಮ್ಮ ಭೂಮಿಗೆ ನೇರವಾಗಿ ತಲುಪ್ತಾ ಇರೋದ್ರಿಂದ ಸ್ಕಿನ್ ಮೇಲೆ ಅದು ಎಫೆಕ್ಟ್ ಮಾಡ್ತಾ ಇದೆ. ಸ್ಕಿನ್ ಮೇಲೆ ಪಿಗ್ಮೆಂಟೇಷನ್, ಬಂಗು ಅಂತ ಏನು ಕರಿತೀವಿ, ಈ ಥರ ಸಮಸ್ಯೆಗಳು, ಟ್ಯಾನಿಂಗ್, ರಿಂಕಲ್ಸ್ ಬೇಗ ಬರೋದು, ತುಂಬ ಕಡಿಮೆ ವಯಸ್ಸಿಗೆ ಅಂದರೆ ಚಿಕ್ಕ ವಯಸ್ಸಲ್ಲೇ ಸ್ಕಿನ್ ಇಶ್ಯೂಸ್ ಶುರು ಆಗಿಬಿಡೋದು, ಈ ಥರದ್ದೆಲ್ಲ ಸಮಸ್ಯೆಗಳು ಶುರು ಆಗ್ತಾ ಇದೆ. ಅದಕ್ಕೆ ಏನು ಮಾಡಬೇಕು? ಸುಮಾರು ಜನ ಈ ಥರ ಸಮಸ್ಯೆಗಳು ಬಂದಾಗ ಕೆಮಿಕಲ್ಸ್ ಮೊರೆ ಹೋಗ್ತಾರೆ ಅಥವಾ ಟ್ರೀಟ್ಮೆಂಟ್ಗಳು, ಎಕ್ಸ್ಪೆನ್ಸಿವ್ ಟ್ರೀಟ್ಮೆಂಟ್ಗಳ ಮೊರೆ ಹೋಗ್ತಾರೆ. ಆದರೆ ನಾವು ಬೇಸಿಕ್ ರುಟೀನ್, ಸ್ಕಿನ್ ಕೇರ್ ರುಟೀನನ್ನು ಫಾಲೋ ಮಾಡ್ಕೊಂಡು ಹೋದರೆ ಇದರೆಲ್ಲದರಿಂದ ತುಂಬ ಇದು ಬರೋಕ್ಕೆ ಮುಂಚೆ ಕೂಡ ಬಚಾವಾಗ್ಬೋದು, ಬಂದಮೇಲೆ ಕೂಡ ನಿಧಾನವಾಗಿ ಗ್ರ್ಯಾಜುವಲಿ ಇದು ಕಡಿಮೆ ಆಗೋದಕ್ಕೆ ಕೆಲವು ಸೂಕ್ತ ಪರಿಹಾರಗಳನ್ನ ನಾವು ಕಂಡುಕೊಳ್ಬೋದು. ಬೇಸಿಕ್ ಸ್ಕಿನ್ ಕೇರ್ ರುಟೀನನ್ನು ಡೈಲಿ ನಾವು ಕನ್ಸಿಸ್ಟೆಂಟಾಗಿ ಫಾಲೋ ಮಾಡ್ತಾ ಹೋದರೆ. ಆದ್ರಿಂದನೇ ಈ ಯೂಟ್ಯೂಬ್ ಚಾನಲಲ್ಲಿ ಪ್ರತಿ ಶನಿವಾರ ನಾನು ಸ್ಕಿನ್ ಕೇರ್ ರುಟೀನ್ಗಳನ್ನು, ಮನೆ ಮದ್ದುಗಳನ್ನು ಹೇಳ್ತಾ ಹೋಗ್ತೀನಿ, ಸ್ಕಿನ್ ಕೇರ್ ಟಿಪ್ಸ್ಗಳನ್ನು ಹೇಳ್ತಾ ಹೋಗ್ತೀನಿ. ನಮಗೆ ಗೊತ್ತಿರುವಂಥ ವಿಷಯಗಳನ್ನು, ನಮಗೆ ಗೊತ್ತಿರುವಂಥ ಮನೆ ಮದ್ದುಗಳನ್ನು ನಿಮ್ಮ ಜೊತೆ ನಾವು ಹಂಚ್ಕೊಳ್ತಾ ಇದ್ದೀವಿ. ಈಗ ನಾನು ಆಗಲೇ ಹೇಳ್ತಾ ಇದ್ದ ಹಾಗೆ ಪಿಗ್ಮೆಂಟೇಷನ್ ಮತ್ತು ಟ್ಯಾನಿಂಗ್ ಅನ್ನೋದು ಸಿಕ್ಕಾಬಟ್ಟೆ ಹೆಣ್ಮಕ್ಳನ್ನ ಕಾಡ್ತಾ ಇರುವಂಥ ಒಂದು ದೊಡ್ಡ ಸಮಸ್ಯೆ ಅಂದರೆ ತಪ್ಪಾಗೋದಿಲ್ಲ. ಯಾಕಂದರೆ ಇತ್ತೀಚೆಗೆ ಎಲ್ಲರೂ ಟ್ಯಾನ್ ಆಗ್ತಾರೆ. ಇಂಥದ್ದೇ ಸ್ಕಿನ್ ಟೋನ್ ಅಂತ ಹೇಳಬೇಕಾಗಿಲ್ಲ, ಪ್ರತಿಯೊಬ್ಬರಿಗೂ ಸನ್ ಡ್ಯಾಮೇಜ್ನಿಂದ ಸ್ಕಿನ್ ಇಶ್ಯೂಸ್ ಆಗ್ತಾ ಇರುತ್ತೆ. ಕೆಲವೊಬ್ಬರಿಗೆ ಪಿಂಪಲ್ ಸಮಸ್ಯೆ ಇರ್ಬೋದು. ಪಿಂಪಲ್ ಸಮಸ್ಯೆ ಬಗ್ಗೆ ನಾವು ಮತ್ತೊಂದು ಎಪಿಸೋಡ್ನಲ್ಲಿ ಮಾತಾಡೋಣ. ಆದರೆ ಇವತ್ತು ನಾವು ಆರಿಸ್ಕೊಂಡಿರುವಂಥ ಟಾಪಿಕ್ ಏನಂದರೆ ಟ್ಯಾನಿಂಗ್ ಮತ್ತು ಪಿಗ್ಮೆಂಟೇಷನ್. ಇದರಿಂದ ಹೇಗೆ ಮುಕ್ತಿ ಪಡಿಬಹುದು ಅಂತ. ಮೊದಲನೇದಾಗಿ ಅಬ್ಸರ್ವ್ ಮಾಡೋದಾದ್ರೆ ಟ್ಯಾನಿಂಗ್ ಯಾಕಾಗುತ್ತೆ ಅಂದರೆ ಸೂರ್ಯನ ಕಿರಣಗಳಿಂದ. ಸೊ ಇದಕ್ಕೆ ಕಡ್ಡಾಯವಾಗಿ ನಾವು ಬೇಸಿಕ್ ಸ್ಕಿನ್ ಕೇರ್ ರುಟೀನಲ್ಲಿ ಅಳವಡಿಸ್ಕೋಬೇಕಾಗಿರೋ ಒಂದೇ ಒಂದು ಮಂತ್ರ ಅಂದರೆ ಸನ್ಸ್ಕ್ರೀನ್ ಈಸ್ ಅ ಮಸ್ಟ್ ಅಂತ ಹೇಳ್ಬೋದು. ಯಾಕಂದರೆ ಪ್ರತಿಯೊಬ್ಬರು ಕೂಡ ಮನೆ ಒಳಗಿರಲಿ ಹೊರಗಿರಲಿ ಸೂರ್ಯನ ಕಿರಣ ಬಿದ್ದೇ ಬೀಳುತ್ತೆ, ಕಿಟಕಿ ಮೂಲಕ ಕೂಡ ಪಾಸ್ ಆಗುತ್ತೆ. ಹೀಗಾಗಿ ಪ್ರತಿಯೊಬ್ಬರು ಪ್ರತಿ ಸೀಸನ್, ವಿಂಟರ್ ಆಗಿರಲಿ, ಮಳೆಗಾಲ ಆಗಿರಲಿ, ಇನ್ನೊಂದು ಬೇಸಿಗೆಗಾಲ ಆಗಿರಲಿ, ಯಾವುದೇ ಕಾಲದಲ್ಲೂ ಕೂಡ ಸನ್ಸ್ಕ್ರೀನ್ ಅನ್ನ ತಪ್ಪದೆ ಬಳಸಬೇಕು. ಸೊ ಹೀಗಾಗಿ ಸನ್ಸ್ಕ್ರೀನ್ ನಮ್ಮ ಸ್ಕಿನ್ ಕೇರ್ ರೂಟೀನಲ್ಲಿ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತೆ. ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡೋದಾದ್ರೆ, ಮೊದಲು ನಾವು ಕ್ಲೆನ್ಸಿಂಗ್ ಇಂದಾನೆ ಶುರು ಮಾಡಬೇಕು. ನಮ್ಮ ಮುಖದ ಮೇಲಿರುವಂಥ ಮೇಕಪ್ ಆಗಿರಲಿ, ಡರ್ಟ್ ಆಗಿರಲಿ, ಇನ್ನೊಂದು ಕಲೆ ಅಥವಾ ಇನ್ನೊಂದು ಏನೇ ಧೂಳು ಕೂತ್ಕೊಂಡ್ರು ಕೂಡ ಅಲ್ಲಿ ಪಿಂಪಲ್ ಆಗೋ ಚಾನ್ಸಸ್ ಇರುತ್ತೆ. ಆ ಪಿಂಪಲ್ ಮಾರ್ಕ್ಸ್ ಉಳಿಯೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಕ್ಲೆನ್ಸಿಂಗ್ ಕೂಡ ತುಂಬ ಇಂಪಾರ್ಟೆಂಟ್. ನಾವು ಕ್ಲೆನ್ಸಿಂಗ್ ಅಂದರೆ ಫೇಸ್ ವಾಶನ್ನು ನೀಟಾಗಿ ಮಾಡ್ಕೊಳ್ಬೇಕು. ನಂತರದಲ್ಲಿ ಮಾಯಿಶ್ಚರೈಸರ್ ಅಪ್ಲೈ ಮಾಡಬೇಕು. ಮಾಯಿಶ್ಚರೈಸರ್ ಇಲ್ಲದೆ ಇರುವಂಥ ಸ್ಕಿನ್ ಯಾವಾಗಲೂ ಡಲ್ ಆಗಿ ಡಿಹೈಡ್ರೇಟ್ ಆಗಿ ಕಾಣಿಸ್ತಾ ಇರುತ್ತೆ. ನೀರು ನಾವು ಎಷ್ಟು ಕುಡಿತೀವೋ ಅದು ಕೂಡ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಮಾಯಿಶ್ಚರೈಸರ್ ಕೂಡ ಇಂಪಾರ್ಟೆಂಟ್. ಸ್ಕಿನ್ ಮಾಯಿಶ್ಚರೈಸ್ಡ್ ಆಗಿದ್ದಷ್ಟು ಅದು ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ. ಇನ್ನು ನೆಕ್ಸ್ಟ್ ಸ್ಟೆಪ್ ಸನ್ಸ್ಕ್ರೀನ್, ಅಲ್ಟಿಮೇಟ್ ಅಥವಾ ಫೈನಲ್ ಸ್ಟೆಪ್ ಅಂತ ಕರಿತೀವಿ ಇದನ್ನ. ಸನ್ಸ್ಕ್ರೀನ್ ಇರಲಿಲ್ಲ ಅಂದರೆ ನೀವು ಇನ್ನ ಎರಡು ಏನು ಸ್ಟೆಪ್ಸ್ ಫಾಲೋ ಮಾಡಿರ್ತೀರ ಅದು ವೇಸ್ಟ್ ಅಂತ ಹೇಳ್ಬೋದು. ಹೀಗಾಗಿ ಸನ್ಸ್ಕ್ರೀನ್ ಯಾವಾಗಲೂ ಕಡ್ಡಾಯವಾಗಿ ಬಳಸಬೇಕು. ಈ ಮೂರು ಸ್ಟೆಪ್ಗಳನ್ನು ಕನ್ಸಿಸ್ಟೆಂಟ್ ಆಗಿ ನಾವು ತುಂಬ ದಿನಗಳ ಕಾಲ ಫಾಲೋ ಮಾಡ್ಕೊಂಡು ಹೋದರೆ ನಮ್ಮಲ್ಲಿರುವಂಥ ಸ್ಕಿನ್ ಇಶ್ಯೂಸ್ ನಿಧಾನವಾಗಿ ಗ್ರ್ಯಾಜುವಲಿ ಕಡಿಮೆ ಆಗ್ತಾ ಬರುತ್ತೆ. ಅಥವಾ ಏನು ಸ್ಕಿನ್ ಇಶ್ಯೂಸ್ ಇಲ್ಲ, ನಾರ್ಮಲ್ ಸ್ಕಿನ್ ನಮ್ಮದು ಅಂತ ಅಂದ್ಕೊಂಡ್ರು ಕೂಡ ಮುಂದೆ ಯಾವುದೇ ಸಮಸ್ಯೆ ಬರದೇ ಇರೋ ಹಾಗೆ ಈ ಮೂರು ಸ್ಟೆಪ್ಸ್ ಕಾಪಾಡುತ್ತೆ ನಮ್ಮ ಸ್ಕಿನ್ ಅನ್ನ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಈ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಸದಾ ಹೀಗೆ ನಮ್ಮೊಂದಿಗಿರಲಿ. ಧನ್ಯವಾದ.